ಕೋಲ್ಕತಾದಲ್ಲಿ ಟ್ರೇನಿ ವೈದ್ಯ ರೇಪ್ ಅಂಡ್ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಜಯ್ ರಾಯ್ ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿರೋದು. ಸೋಮವಾರ ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಪ್ರಕಟ ಮಾಡಲಿಕ್ಕಿದೆ. ಸಂಜಯ್ ರಾಯ್ಗೆ ಕನಿಷ್ಠ 10 ವರ್ಷ ಜೈಲು ಶಿಕ್ಷೆ ನಿಶ್ಚಿತ. ಕೋಲ್ಕತಾದ ಕೋರ್ಟ್ ಇಂದ ದೋಷಿ ಅಂತ ಹೇಳಿ ಈಗಾಗಲೇ ತೀರ್ಪು ಪ್ರಕಟ ಆಗಿದೆ. ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದನ್ನ ಕಾಯ್ದಿರಿಸಿದೆ. ಕೋಲ್ಕತಾದ ಆರ್ಜಿಕರ್ ಆಸ್ಪತ್ರೆಯಲ್ಲಿ ರೇಪ್ ಅಂಡ್ ಮರ್ಡರ್ ನಡೆದಿತ್ತು. ಇಡೀ ದೇಶದಾದ್ಯಂತ ಮತ್ತು ಕೋಲ್ಕತಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ರೋಶ ಪ್ರತಿಭಟನೆ ನಡೆದಿದ್ವು. ಈಗ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಂಜಯ್ ರಾಯ್ ಎಷ್ಟು ಶಿಕ್ಷೆ ಅಂದ್ರೆ 10 ವರ್ಷ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಆ ಶಿಕ್ಷೆಯ ಪ್ರಮಾಣವನ್ನ ಸೋಮವಾರ ಕೋರ್ಟ್ ಪ್ರಕಟ ಮಾಡಲಿಕ್ಕಿದೆ. ಸಂಜಯ್ ರಾಯ್ನಿಂದ ಮತ್ತೊಂದು ಬಾಂಬ್. ರೇಪ್ ಅಂಡ್ ಮರ್ಡರ್ ಹಿಂದೆ IPS ಅಧಿಕಾರಿ ಇದ್ದಾರೆ. ಕೋರ್ಟ್ ಅಲ್ಲಿ ಆರೋಪಿ ಸಂಜಯ್ ರಾಯ್ ಕೊಟ್ಟಿರುವ ಹೇಳಿಕೆ, ನಿಜವಾದ ಆರೋಪಿ ಹೊರಗಡೆ ಇದ್ದಾನೆ ಅಂತ ಸಂಜಯ್ ರಾಯ್ ಹೇಳಿರೋದು. ಅದು IPS ಅಧಿಕಾರಿ. IPS ಅಧಿಕಾರಿ ಈ ಒಂದು ಕೇಸ್ನ ಹಿಂದೆ ಇದ್ದಾನೆ ಅನ್ನುವಂಥ ಮಾತನ್ನ ಈ ಆರೋಪಿ ಸಂಜಯ್ ರಾಯ್ ಹೇಳಿರೋದು. ಹಾಗಿದ್ರೆ ಯಾರು ಆ IPS ಅಧಿಕಾರಿ? ಯಾವ ಉದ್ದೇಶಕ್ಕಾಗಿ, ಯಾವ ಕಾರಣಕ್ಕಾಗಿ ಈ ರೀತಿಯ ಒಂದು ಘಟನೆ ನಡೀತು? ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತೆ ಪೊಲೀಸರು ತನಿಖೆಯನ್ನು ನಡೆಸ್ತಾರಾ ಈತನ ಹೇಳಿಕೆಯ ಮೇಲೆ? ಇವೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದು ಸೋಮವಾರ ಗೊತ್ತಾಗುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಈತ ಮತ್ತೊಂದು ಬಾಂಬ್ ಸಿಡಿಸಿರೋದು ನಿಜಕ್ಕೂ ಆಶ್ಚರ್ಯ ಮತ್ತು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಕೇಸ್ನ ಹಿಂದೆ ಇರೋದು IPS ಅಧಿಕಾರಿ, ಆತನೇ ನಿಜವಾದ ಆರೋಪಿ, ಆತ ಹೊರಗಡೆ ಓಡಾಡ್ತಾ ಇದ್ದಾನೆ ಅಂತ. ಇದು ಕಹಾನಿ ಮೇ ಟ್ವಿಸ್ಟ್ ಅನ್ನೋ ರೀತಿ ಅನೇಕ ರೀತಿಯ ವಿಚಾರಗಳಿಗೆ ಕಾರಣ ಆಗ್ತಾ ಇದೆ. ಏನ್ ಹೇಳ್ತೀರಿ? ಶ್ರೀಪಾದ್, ಮೊದಲನೇದಾಗಿ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದ್ದಂಥ ಕೋಲ್ಕತ್ತಾ ಟ್ರೈನಿ ವೈದ್ಯ ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಿಸಿದಂತೆ ಪೊಲೀಸರ ವಾಲಂಟ್ರಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂಜಯ್ ರಾಯ್ ಈ ಒಂದು ಪ್ರಕರಣದ ದೋಷಿ ಅಂತೇಳಿ ಅಲ್ಲಿಯ ಒಂದು ಸೆಷನ್ಸ್ ನ್ಯಾಯಾಲಯ ಒಂದು ತೀರ್ಪನ್ನು ನೀಡಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಸೋಮವಾರ ಈ ಬಗ್ಗೆ ನಾವು ಏನು ಶಿಕ್ಷೆ ಪ್ರಮಾಣ ಎಷ್ಟು ಅನ್ನೋದನ್ನು ಪ್ರಕಟಣೆ ಮಾಡ್ತೀವಿ ಅಂತೇಳಿ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಇದು ಒಂದು ಭಾಗ ಆದರೆ, ಕೋರ್ಟ್ಗೆ ಇವತ್ತು ಏನು ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ತಾ ಇರಬೇಕಾದಂದ್ರೆ, ಆರೋಪಿ ಸಂಜಯ್ ರಾಯ್ನನ್ನು ಹಾಜರುಪಡಿಸಿದ್ದಾಗ ಈ ಒಂದು ಪ್ರಕರಣದ ನಿಜವಾದ ಆರೋಪಿ ಒಬ್ಬ IPS ಅಧಿಕಾರಿ, ಆತ ಹೊರಗಡೆ ಇದ್ದಾನೆ, ನನ್ನನ್ನು ತಪ್ಪಾಗಿ ಇಂಪ್ಲಿಕೇಟ್ ಮಾಡಲಾಗಿದೆ ಅನ್ನೋ ಒಂದು ಆರೋಪವನ್ನು ಕೋರ್ಟ್ ಹಾಲ್ನಲ್ಲಿ ಮಾಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಆರೋಪಿಗಳಿಗೆ ಶಿಕ್ಷೆ ಆದಾಗ ಇಂಥ ಆರೋಪಗಳು ಈ ಹಿಂದೆನೂ ಸಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಆರೋಪಿಗಳಿಗೆ ಶಿಕ್ಷೆ ಪ್ರಮಾಣ ಪ್ರಕಟವಾದಂಥ ಸಂದರ್ಭದಲ್ಲಿ ಇಲ್ಲ, ನಾನು ಈ ಅಪರಾಧವನ್ನು ಮಾಡಿಲ್ಲ ಅಥವಾ ಈ ಘಟನೆಗೆ ಇನ್ಯಾರೋ ಕಾರಣ ಅಂತಂತೇಳಿ ಆರೋಪ ಮಾಡಿರೋ ಘಟನೆಗಳನ್ನು ಕೇಳಿದ್ವಿ. ಆದರೆ ಇದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಸಾಕ್ಷ್ಯಗಳಿದ್ದಾವೆ ಅನ್ನೋದು ಬಹಳ ಪ್ರಮುಖ ವಿಚಾರ ಆಗುವಂಥದ್ದು. ಮತ್ತು ಅಲ್ಲಿಯ ಸರ್ಕಾರ ಈ ವಿಚಾರವನ್ನು, ಯಾಕಂತಂದರೆ ಈಗಾಗಲೇ ಪ್ರಕರಣ CBI ನಡೆಸ್ತಾ ಇರೋ ಕಾರಣ ಈ ಒಂದು ಆರೋಪಿಯ ಹೇಳಿಕೆಯನ್ನು CBI ಯಾವ ರೀತಿ ತೆಗೆದುಕೊಳ್ಳುತ್ತೆ, ಯಾಕಂತಂದರೆ CBI ತನಿಖೆ ಆಗಿಯೂ CBIನ ವಿಚಾರಣೆ ವೇಳೆಯಲ್ಲಿ ಈ ವಿಚಾರವನ್ನು ಆರೋಪಿ ಬಾಯ್ಬಿಟ್ಟಿದ್ನ ಅಥವಾ ಕೇವಲ ಶಿಕ್ಷೆ ಪ್ರಕಟ ಆಗಿದ್ದಕ್ಕೆ ಈ ವಿಚಾರವನ್ನು ಹೇಳಿದಾನೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ಕೋಲ್ಕತಾದಲ್ಲಿ ಟ್ರೇನಿ ವೈದ್ಯ ರೇಪ್ ಅಂಡ್ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಜಯ್ ರಾಯ್ ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿರೋದು. ಸೋಮವಾರ ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಪ್ರಕಟ ಮಾಡಲಿಕ್ಕಿದೆ. ಸಂಜಯ್ ರಾಯ್ಗೆ ಕನಿಷ್ಠ 10 ವರ್ಷ ಜೈಲು ಶಿಕ್ಷೆ ನಿಶ್ಚಿತ. ಕೋಲ್ಕತಾದ ಕೋರ್ಟ್ ಇಂದ ದೋಷಿ ಅಂತ ಹೇಳಿ ಈಗಾಗಲೇ ತೀರ್ಪು ಪ್ರಕಟ ಆಗಿದೆ. ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದನ್ನ ಕಾಯ್ದಿರಿಸಿದೆ. ಕೋಲ್ಕತಾದ ಆರ್ಜಿಕರ್ ಆಸ್ಪತ್ರೆಯಲ್ಲಿ ರೇಪ್ ಅಂಡ್ ಮರ್ಡರ್ ನಡೆದಿತ್ತು. ಇಡೀ ದೇಶದಾದ್ಯಂತ ಮತ್ತು ಕೋಲ್ಕತಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ರೋಶ ಪ್ರತಿಭಟನೆ ನಡೆದಿದ್ವು. ಈಗ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಂಜಯ್ ರಾಯ್ ಎಷ್ಟು ಶಿಕ್ಷೆ ಅಂದ್ರೆ 10 ವರ್ಷ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಆ ಶಿಕ್ಷೆಯ ಪ್ರಮಾಣವನ್ನ ಸೋಮವಾರ ಕೋರ್ಟ್ ಪ್ರಕಟ ಮಾಡಲಿಕ್ಕಿದೆ. ಸಂಜಯ್ ರಾಯ್ನಿಂದ ಮತ್ತೊಂದು ಬಾಂಬ್. ರೇಪ್ ಅಂಡ್ ಮರ್ಡರ್ ಹಿಂದೆ IPS ಅಧಿಕಾರಿ ಇದ್ದಾರೆ. ಕೋರ್ಟ್ ಅಲ್ಲಿ ಆರೋಪಿ ಸಂಜಯ್ ರಾಯ್ ಕೊಟ್ಟಿರುವ ಹೇಳಿಕೆ, ನಿಜವಾದ ಆರೋಪಿ ಹೊರಗಡೆ ಇದ್ದಾನೆ ಅಂತ ಸಂಜಯ್ ರಾಯ್ ಹೇಳಿರೋದು. ಅದು IPS ಅಧಿಕಾರಿ. IPS ಅಧಿಕಾರಿ ಈ ಒಂದು ಕೇಸ್ನ ಹಿಂದೆ ಇದ್ದಾನೆ ಅನ್ನುವಂಥ ಮಾತನ್ನ ಈ ಆರೋಪಿ ಸಂಜಯ್ ರಾಯ್ ಹೇಳಿರೋದು. ಹಾಗಿದ್ರೆ ಯಾರು ಆ IPS ಅಧಿಕಾರಿ?
ಯಾವ ಉದ್ದೇಶಕ್ಕಾಗಿ ಯಾವ ಕಾರಣಕ್ಕಾಗಿ ಈ ರೀತಿಯ ಒಂದು ಘಟನೆ ನಡೀತು, ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತೆ ಪೊಲೀಸರು ತನಿಖೆಯನ್ನು ನಡೆಸ್ತಾರಾ, ಈತನ ಹೇಳಿಕೆಯ ಮೇಲೆ ಇವೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದು ಸೋಮವಾರ ಗೊತ್ತಾಗುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಈತ ಮತ್ತೊಂದು ಬಾಂಬ್ ಸಿಡಿಸಿರೋದು ನಿಜಕ್ಕೂ ಆಶ್ಚರ್ಯ ಮತ್ತು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಕೇಸ್ನ ಹಿಂದೆ ಇರೋದು IPS ಅಧಿಕಾರಿ, ಆತನೇ ನಿಜವಾದ ಆರೋಪಿ, ಆತ ಹೊರಗಡೆ ಓಡಾಡ್ತಾ ಇದ್ದಾನೆ ಅಂತ. ಇದು ಕಹಾನಿ ಮೇ ಟ್ವಿಸ್ಟ್ ಅನ್ನೋ ರೀತಿ ಅನೇಕ ರೀತಿಯ ವಿಚಾರಗಳಿಗೆ ಕಾರಣ ಆಗ್ತಾ ಇದೆ. ಏನ್ ಹೇಳ್ತೀರಿ? ಶ್ರೀಪಾದ್, ಮೊದಲನೇದಾಗಿ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದ್ದಂಥ ಕೋಲ್ಕತ್ತಾ ಟ್ರೈನಿ ವೈದ್ಯ ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಿಸಿದಂತೆ ಪೊಲೀಸರ ವಾಲಂಟ್ರಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂಜಯ್ ರಾಯ್ ಈ ಒಂದು ಪ್ರಕರಣದ ದೋಷಿ ಅಂತೇಳಿ ಅಲ್ಲಿಯ ಒಂದು ಸೆಷನ್ಸ್ ನ್ಯಾಯಾಲಯ ಒಂದು ತೀರ್ಪನ್ನು ನೀಡಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಸೋಮವಾರ ಈ ಬಗ್ಗೆ ನಾವು ಏನು ಶಿಕ್ಷೆ ಪ್ರಮಾಣ ಎಷ್ಟು ಅನ್ನೋದನ್ನು ಪ್ರಕಟಣೆ ಮಾಡ್ತೀವಿ ಅಂತೇಳಿ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಇದು ಒಂದು ಭಾಗ ಆದರೆ, ಕೋರ್ಟ್ಗೆ ಇವತ್ತು ಏನು ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ತಾ ಇರಬೇಕಾದಂದ್ರೆ ಆರೋಪಿ ಸಂಜಯ್ ರಾಯ್ನನ್ನು ಹಾಜರುಪಡಿಸಿದ್ದಾಗ ಈ ಒಂದು ಪ್ರಕರಣದ ನಿಜವಾದ ಆರೋಪಿ ಒಬ್ಬ IPS ಅಧಿಕಾರಿ, ಆತ ಹೊರಗಡೆ ಇದ್ದಾನೆ, ನನ್ನನ್ನು ತಪ್ಪಾಗಿ ಇಂಪ್ಲಿಕೇಟ್ ಮಾಡಲಾಗಿದೆ ಅನ್ನೋ ಒಂದು ಆರೋಪವನ್ನು ಕೋರ್ಟ್ ಹಾಲ್ನಲ್ಲಿ ಮಾಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಆರೋಪಿಗಳಿಗೆ ಶಿಕ್ಷೆ ಆದಾಗ ಇಂಥ ಆರೋಪಗಳು ಈ ಹಿಂದೆನೂ ಸಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಆರೋಪಿಗಳಿಗೆ ಶಿಕ್ಷೆ ಪ್ರಮಾಣ ಪ್ರಕಟವಾದಂಥ ಸಂದರ್ಭದಲ್ಲಿ ಇಲ್ಲ ನಾನು ಈ ಅಪರಾಧವನ್ನು ಮಾಡಿಲ್ಲ ಅಥವಾ ಈ ಘಟನೆಗೆ ಇನ್ಯಾರೋ ಕಾರಣ ಅಂತಂತೇಳಿ ಆರೋಪ ಮಾಡಿರೋ ಘಟನೆಗಳನ್ನು ಕೇಳಿದ್ವಿ. ಆದರೆ ಇದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಸಾಕ್ಷ್ಯಗಳಿದ್ದಾವೆ ಅನ್ನೋದು ಬಹಳ ಪ್ರಮುಖ ವಿಚಾರ ಆಗುವಂಥದ್ದು. ಮತ್ತು ಅಲ್ಲಿಯ ಸರ್ಕಾರ ಈ ವಿಚಾರವನ್ನು, ಯಾಕಂತಂದರೆ ಈಗಾಗಲೇ ಪ್ರಕರಣ CBI ನಡೆಸ್ತಾ ಇರೋ ಕಾರಣ ಈ ಒಂದು ಆರೋಪಿಯ ಹೇಳಿಕೆಯನ್ನು CBI ಯಾವ ರೀತಿ ತೆಗೆದುಕೊಳ್ಳುತ್ತೆ, ಯಾಕಂತಂದರೆ CBI ತನಿಖೆ ಆಗಿಯೂ CBIನ ವಿಚಾರಣೆ ವೇಳೆಯಲ್ಲಿ ಈ ವಿಚಾರವನ್ನು ಆರೋಪಿ ಬಾಯ್ಬಿಟ್ಟಿದ್ನ ಅಥವಾ ಕೇವಲ ಏನು ಶಿಕ್ಷೆ ಪ್ರಕಟ ಆಗಿದ್ದಕ್ಕೆ ಈ ವಿಚಾರವನ್ನು ಹೇಳಿದಾನೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ. ಇನ್ನು ಕೋಲ್ಕತ್ತಾದಲ್ಲಿ ಟ್ರೈನಿ ವೈದ್ಯ ರೇಪ್ ಅಂಡ್ ಮರ್ಡರ್ ಕೇಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಜಯ್ ರಾಯ್ ದೋಷಿ ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿರೋದು. ಸೋಮವಾರ ಶಿಕ್ಷೆಯ ಪ್ರಮಾಣವನ್ನ ಕೋರ್ಟ್ ಪ್ರಕಟ ಮಾಡಲಿಕ್ಕಿದೆ. ಸಂಜಯ್ ರಾಯ್ಗೆ ಕನಿಷ್ಠ 10 ವರ್ಷ ಜೈಲು ಶಿಕ್ಷೆ ನಿಶ್ಚಿತ. ಕೋಲ್ಕತ್ತಾದ ಕೋರ್ಟ್ ಇಂದ ದೋಷಿ ಅಂತ ಹೇಳಿ ಈಗಾಗಲೇ ತೀರ್ಪು ಪ್ರಕಟ ಆಗಿದೆ. ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದನ್ನ ಕಾಯ್ದಿರಿಸಿದೆ. ಕೋಲ್ಕತ್ತಾದ RG ಕರ್ ಆಸ್ಪತ್ರೆಯಲ್ಲಿ ರೇಪ್ ಅಂಡ್ ಮರ್ಡರ್ ನಡೆದಿತ್ತು. ಇಡೀ ದೇಶದಾದ್ಯಂತ ಮತ್ತು ಕಲ್ಕತ್ತಾದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಕ್ರೋಶ ಪ್ರತಿಭಟನೆ ನಡೆದಿದ್ವು. ಈಗ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಂಜಯ್ ರಾಯ್ ಎಷ್ಟು ಶಿಕ್ಷೆ ಅಂದ್ರೆ 10 ವರ್ಷ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಆ ಶಿಕ್ಷೆಯ ಪ್ರಮಾಣವನ್ನ ಸೋಮವಾರ ಕೋರ್ಟ್ ಪ್ರಕಟ ಮಾಡಲಿಕ್ಕಿದೆ. ಸಂಜಯ್ ರಾಯ್ನಿಂದ ಮತ್ತೊಂದು ಬಾಂಬ್. ರೇಪ್ ಅಂಡ್ ಮರ್ಡರ್ ಹಿಂದೆ IPS ಅಧಿಕಾರಿ ಇದ್ದಾರೆ. ಕೋರ್ಟ್ ಅಲ್ಲಿ ಆರೋಪಿ ಸಂಜಯ್ ರಾಯ್ ಕೊಟ್ಟಿರುವ ಹೇಳಿಕೆ, ನಿಜವಾದ ಆರೋಪಿ ಹೊರಗಡೆ ಇದ್ದಾನೆ ಅಂತ ಸಂಜಯ್ ರಾಯ್ ಹೇಳಿರೋದು. ಅದು IPS ಅಧಿಕಾರಿ. IPS ಅಧಿಕಾರಿ ಈ ಒಂದು ಕೇಸ್ನ ಹಿಂದೆ ಇದ್ದಾನೆ ಅನ್ನುವಂಥ ಮಾತನ್ನ ಈ ಆರೋಪಿ ಸಂಜಯ್ ರಾಯ್ ಹೇಳಿರೋದು. ಹಾಗಿದ್ರೆ ಯಾರು ಆ IPS ಅಧಿಕಾರಿ, ಯಾವ ಉದ್ದೇಶಕ್ಕಾಗಿ ಯಾವ ಕಾರಣಕ್ಕಾಗಿ ಈ ರೀತಿಯ ಒಂದು ಘಟನೆ ನಡೀತು, ಈ ಎಲ್ಲ ವಿಚಾರಗಳ ಬಗ್ಗೆ ಮತ್ತೆ ಪೊಲೀಸರು ತನಿಖೆಯನ್ನು ನಡೆಸ್ತಾರಾ, ಈತನ ಹೇಳಿಕೆಯ ಮೇಲೆ ಇವೆಲ್ಲವನ್ನೂ ಕೂಡ ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ನಾಗರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗರಾಜ್, ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋದು ಸೋಮವಾರ ಗೊತ್ತಾಗುತ್ತೆ ಅನ್ನೋದು ಒಂದು ಕಡೆ ಆದ್ರೆ, ಈತ ಮತ್ತೊಂದು ಬಾಂಬ್ ಸಿಡಿಸಿರೋದು ನಿಜಕ್ಕೂ ಆಶ್ಚರ್ಯ ಮತ್ತು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಈ ಕೇಸ್ನ ಹಿಂದೆ ಇರೋದು IPS ಅಧಿಕಾರಿ, ಆತನೇ ನಿಜವಾದ ಆರೋಪಿ, ಆತ ಹೊರಗಡೆ ಓಡಾಡ್ತಾ ಇದ್ದಾನೆ ಅಂತ. ಇದು ಕಹಾನಿ ಮೇ ಟ್ವಿಸ್ಟ್ ಅನ್ನೋ ರೀತಿ ಅನೇಕ ರೀತಿಯ ವಿಚಾರಗಳಿಗೆ ಕಾರಣ ಆಗ್ತಾ ಇದೆ. ಏನ್ ಹೇಳ್ತೀರಿ? ಶ್ರೀಪಾದ್, ಮೊದಲನೇದಾಗಿ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದ್ದಂಥ ಕೋಲ್ಕತ್ತಾ ಟ್ರೈನಿ ವೈದ್ಯ ಒಂದು ರೇಪ್ ಅಂಡ್ ಮರ್ಡರ್ ಕೇಸ್ಗೆ ಸಂಬಂಧಿಸಿದಂತೆ ಪೊಲೀಸರ ವಾಲಂಟ್ರಿಯಾಗಿ ಕೆಲಸ ಮಾಡ್ತಾ ಇದ್ದಂಥ ಸಂಜಯ್ ರಾಯ್ ಈ ಒಂದು ಪ್ರಕರಣದ ದೋಷಿ ಅಂತೇಳಿ ಅಲ್ಲಿಯ ಒಂದು ಸೆಷನ್ಸ್ ನ್ಯಾಯಾಲಯ ಒಂದು ತೀರ್ಪನ್ನು ನೀಡಿ ಆದೇಶವನ್ನು ಮಾಡಿರ್ತಕ್ಕಂಥದ್ದು. ಸೋಮವಾರ ಈ ಬಗ್ಗೆ ನಾವು ಏನು ಶಿಕ್ಷೆ ಪ್ರಮಾಣ ಎಷ್ಟು ಅನ್ನೋದನ್ನು ಪ್ರಕಟಣೆ ಮಾಡ್ತೀವಿ ಅಂತೇಳಿ ಕೋರ್ಟ್ ಹೇಳಿರ್ತಕ್ಕಂಥದ್ದು. ಇದು ಒಂದು ಭಾಗ ಆದರೆ,
ಕೋರ್ಟ್ಗೆ ಇವತ್ತು ಏನು ಶಿಕ್ಷೆ ಪ್ರಮಾಣ ಪ್ರಕಟ ಆಗ್ತಾ ಇರಬೇಕಾದಂದ್ರೆ ಆರೋಪಿ ಸಂಜಯ್ ರಾಯ್ನನ್ನು ಹಾಜರುಪಡಿಸಿದ್ದಾಗ ಈ ಒಂದು ಪ್ರಕರಣದ ನಿಜವಾದ ಆರೋಪಿ ಒಬ್ಬ IPS ಅಧಿಕಾರಿ ಆತ ಹೊರಗಡೆ ಇದ್ದಾನೆ, ನನ್ನನ್ನು ತಪ್ಪಾಗಿ ಇಂಪ್ಲಿಕೇಟ್ ಮಾಡಲಾಗಿದೆ ಅನ್ನೋ ಒಂದು ಆರೋಪವನ್ನು ಕೋರ್ಟ್ ಹಾಲ್ನಲ್ಲಿ ಮಾಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಆರೋಪಿಗಳಿಗೆ ಶಿಕ್ಷೆ ಆದಾಗ ಇಂಥ ಆರೋಪಗಳು ಈ ಹಿಂದೆನೂ ಸಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಯಾಕಂದರೆ ಆರೋಪಿಗಳಿಗೆ ಶಿಕ್ಷೆ ಪ್ರಮಾಣ ಪ್ರಕಟವಾದಂಥ ಸಂದರ್ಭದಲ್ಲಿ ಇಲ್ಲ ನಾನು ಈ ಅಪರಾಧವನ್ನು ಮಾಡಿಲ್ಲ ಅಥವಾ ಈ ಘಟನೆಗೆ ಇನ್ಯಾರೋ ಕಾರಣ ಅಂತಂತೇಳಿ ಆರೋಪ ಮಾಡಿರೋ ಘಟನೆಗಳನ್ನು ಕೇಳಿದ್ವಿ. ಆದರೆ ಇದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಸಾಕ್ಷ್ಯಗಳಿದಾವೆ ಅನ್ನೋದು ಬಹಳ ಪ್ರಮುಖ ವಿಚಾರ ಆಗುವಂಥದ್ದು. ಮತ್ತು ಅಲ್ಲಿಯ ಸರ್ಕಾರ ಈ ವಿಚಾರವನ್ನು, ಯಾಕಂತಂದರೆ ಈಗಾಗಲೇ ಪ್ರಕರಣ CBI ನಡೆಸ್ತಾ ಇರೋ ಕಾರಣ ಈ ಒಂದು ಆರೋಪಿಯ ಹೇಳಿಕೆಯನ್ನು CBI ಯಾವ ರೀತಿ ತೆಗೆದುಕೊಳ್ಳುತ್ತೆ, ಯಾಕಂತಂದರೆ CBI ತನಿಖೆ ಆಗಿಯೂ CBIನ ವಿಚಾರಣೆ ವೇಳೆಯಲ್ಲಿ ಈ ವಿಚಾರವನ್ನು ಆರೋಪಿ ಬಾಯ್ಬಿಟ್ಟಿದ್ನ ಅಥವಾ ಕೇವಲ ಏನು ಶಿಕ್ಷೆ ಪ್ರಕಟ ಆಗಿದ್ದಕ್ಕೆ ಈ ವಿಚಾರವನ್ನು ಹೇಳಿದಾನ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ಶ್ರೀಪಾದ್, ಥ್ಯಾಂಕ್ ಯು ನಾಗರಾಜ್ ಮಾಹಿತಿಗಾಗಿ.